ಆ ಶಂಖದಲ್ಲಿ 9 ವರಗಳಿರೋದು ನಿಜ. 9 ವರಗಳು ಸಿಕ್ಕಿದ್ರೆ ರಾಜ್ಯಭಾರ ಮಾಡಬೇಕನ್ನೋದು ಕೇಶವನಾಥನ ಆಸೆ. ದೇವಿ ಅವನ ಮನೆಗೆ ಸೊಸೆಯಾಗಿ ಹೋದ್ರೆ ಈ ಶಂಖದ ಅವಳ ಜೊತೆ ಹೋಗುತ್ತೆ, ಅವನಿಗೆ 9 ವರಗಳು ಸಿಗುತ್ತೆ. ಪ್ರಾಮಾಣಿಕವಾಗಿ ಕೇಳ್ತಾ ಇದ್ದೀವಿ, ದೇವರಿದ್ರೆ ಅಂದವರಿದ್ರೆ ಒಂಬತ್ತು ವರಗಳನ್ನು ಕೊಡುವಂಥ ಶಕ್ತಿ ಈ ಶಂಖದಲ್ಲಿ ಇರೋದು ಸತ್ಯವೇ ಆದರೆ ಹೆಂಡತಿ ಮಕ್ಕಳನ್ನು ಬಿಟ್ಟು ವೈರಾಗಿ ಅಂತ ಮೈಯೆಲ್ಲ ಭಸ್ಮ ಬಳ್ಕೊಂಡು ಲಂಗೋಟಿ ಹಾಕೊಂಡು ದೇಶ ದೇಶ ತಿರುಗುತ್ತಾ ಇದೇ ಶಂಖ ಊದ್ತಾ ಭಿಕ್ಷೆ ಬೇಡುವಂಥ ಸ್ಥಿತಿ ಸದಾಶಿವ ಅಯ್ಯರ್ಗೆ ಬರಲಿ. ನನ್ನ ಶ್ರೀಮಂತಿಕೆ, ನನ್ನ ಅಧಿಕಾರ, ನನ್ನ ಗೌರವ ಎಲ್ಲ ಮಹಾಬಲ ಅಯ್ಯರ್ಗೆ ಬರಲಿ. ಏನು ಬರೆದಿದ್ದಾರೆ ಗೊತ್ತಾ ಪೇಪರ್ನಲ್ಲಿ? ಇಲ್ಲ ಸಲ್ಲದ ಖರ್ಚಿನ ನೆಪ ಹೇಳಿ ದುರ್ಗಾಪುರದ ದೇವಸ್ಥಾನದ ಟ್ರಸ್ಟ್ ಅವರು ದೇವಸ್ಥಾನದ ದುಡ್ಡನ್ನು ನುಂಗ್ ಹಾಕೋಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ ಬರೆದಿದ್ದಾರೆ. ನಾವೇನು ಹಾಗೆ ಮಾಡ್ತಿಲ್ವಲ್ಲ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ದೇವಸ್ಥಾನ ಲಾಭದಲ್ಲೇ ಇದೆ. ಈ ಪೇಪರ್ನ ವರದಿ ಬಗ್ಗೆ ಸರ್ಕಾರಕ್ಕೆ ಗೊತ್ತಾದರೆ ಏನು ಮಾಡ್ತಾರೆ? ತನಿಖೆ ಮಾಡಿ ಅಂತಾರೆ. ತನಿಖೆ ಅಂತ ಶುರುವಾದರೆ ಆರಾಧನಾ ಮಹೋತ್ಸವ ಎಲ್ಲಾಗತ್ತೆ? ನಿಲ್ಲಿಸಿ ಆರಾಧನಾ ಮಹೋತ್ಸವ ಅಂತಾರೆ. ಏನು ಮಾಡ್ತೀರಿ ಆಗ? ಅಧಿಕಾರದ ಅಮಲ್ನಲ್ಲಿ ತೇಲಾಡ ಚಟ ನಿಮ್ಮಗಳಿಗೆ. ಹಲೋ, ಬೆಂಗಳೂರಿನ ರಂಜನ್ ಮತ್ತು ಜ್ಯುವೆಲರ್ಸ್ ನನಗೆ ಅರ್ಜೆಂಟಾಗಿ ಬರೋಕೆ ಹೇಳಿ. ಎಲ್ಲ ನಿನ್ನಿಂದನೇ ಆಗಿದ್ದು ತಂತ್ರಿ. ನಾಗಭೂಷಣ ಬಂದು ಪೂರ್ವ ತಯಾರಿ ಮಾಡಬೇಕು, ತಿಜೋರಿ ಕೀ ಕೊಡುವಂದಾಗ ಅವನಿಗೆ 2 ತಟ್ಟು ಬಿಟ್ಟಿದ್ರೆ ಈ ಅನಾಹುತನೇ ಆಗ್ತಾ ಇರಲಿಲ್ಲ. ಹೌದೌದು, ತಟ್ಟು ಬಿಟ್ಟಿದ್ರೆ ಕೇಶವನಾಥರ ಜೊತೆ ನಾನು ಜೈಲಿಗೆ ಹೋಗ್ತಿದ್ದೆ. ಏನು ಮಾತಾಡ್ತಾ ಇದೆಯೋ ತಂತ್ರಿ? ದಣಿಗಳು ಯಾಕೋ ಜೈಲಿಗೆ ಹೋಗ್ಬೇಕು? ನಾಗಭೂಷಣ ನಿದ್ದೆ ಮಾತೆ ತಗೊಂಡು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದ. ದೇವ್ರ ದಯೆ ಬದುಕಿದ್ದಾನೆ. ಪೊಲೀಸರ ವಿಚಾರಣೆ ಶುರುವಾಗಿದೆ. ಸಾವಿಗೆ ಕೇಶವನಾಥರ ಕಾರಣ ಅಂತ ಹೇಳ್ಬಿಟ್ರೆ ಯಾವಾಗ ಮುಗಿಸ್ಕೊಡ್ಬೇಕು ಹೇಳಿ ಸರ್? ನಿಮ್ಮ ಆರ್ಡ್ರು ಬಿಟ್ರೆ ನಮ್ಮ ಡಿಪೋದಲ್ಲಿ ಬೇರೆ ಯಾವ ಆರ್ಡ್ರು ಇಲ್ಲ. ಊರಿಗೊಬ್ಳೆ ಪದ್ಮಾವತಿ, ಇವತ್ತು ಸೋಮವಾರ, ಮುಂದಿನ ಶನಿವಾರ ಬರ್ತೀನಿ. ಅಷ್ಟರಲ್ಲಿ ಎಲ್ಲ ಕಂಪ್ಲೀಟ್ ಆಗಿರಬೇಕು. ಮುಗಿಸ್ಕೊಡೋಣ ಬಿಡಿ ಸರ್. ನಾಳೆನೆ 5 ಜನ ಕೆಲ್ಸಕ್ಕೆ ಬರ್ತಿದ್ದಾರೆ. ಕೆಲಸ ಗೊತ್ತಿರೋರೆ. ನಿಮ್ಮ ಕೆಲಸ ಪಟ ಪಟ ಅಂತ ಆಗ್ಬಿಡತ್ತೆ. ಪಟ ಪಟ ಅಂತ ಗಾಳಿಪಟ ಆರಿಸ್ಬೇಡ. ಮಿಷಿನ್ಗಳ ಕಂಡೀಷನ್ ನೋಡ್ಕೊ. ಟೈಮಿಂಗ್ ಸ್ವಲ್ಪ ಮಿಸ್ ಆದರೆ ಬಾಡಿಲಿ ಬೋಲ್ಟ್ ಮಿಸ್ ಆಗುತ್ತೆ. ನನಗೆ ಗೋರಿ ಕಟ್ಟಕ್ಕೂ ಬರುತ್ತೆ, ದ್ವಾರ ಬಾಗಿಲು ಮಾಡ್ಸಕ್ಕೂ ಬರುತ್ತೆ. ದ್ವಾರ ಬಾಗ್ಲ ಗೋರಿನ, ಚಾಯ್ಸ್ ಈಸ್ ಯುವರ್ಸ್. ನೀವು ನನ್ನನ್ನು ನಂಬೋದು ಸರ್. ನಾನು ನಿಮ್ಮ ಆರ್ಡ್ರನ್ನ ಮುಗಿಸ್ಕೊಡ್ತೀನಿ. ತಗೋ 50,000 ಅಡ್ವಾನ್ಸ್. ಶನಿವಾರ ಆರ್ಡರ್ ಕಂಪ್ಲೀಟ್ ಆದಮೇಲೆ ಮಿಕ್ಕಿ ದುಡ್ಡು ಕೊಡ್ತೀನಿ. ಬರ್ತೀನಿ. ಗೋರಿ ವಿರೂಪಾಕ್ಷ. ಇಷ್ಟು ದುಡ್ಡನ್ನ ಒಂದೇ ಕಟ್ಟಲ್ಲಿ ನಾನು ನೋಡೇ ಇರ್ಲಿಲ್ಲ ರೀ. ಅದೃಷ್ಟದ ಮಳೆ ಸುರಿತಾ ಇದೆ. ಅಲ್ಲಿ ಅಣ್ಣ ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹಾಕೊಳ್ತಾನೆ ಅಂತ ನಾನು ಸಾಯ್ತಾ ಇದ್ರೆ ಮಳೆ ಅಂತೆ ಮಳೆ. ಈ ಸಾರ್ತಿ ನಮ್ಮ ಜಮೀನಿನಲ್ಲಿ ಒಳ್ಳೆ ಫಸಲ್ ಬಂದಿದೆ. 1 ಪಲ್ಲ ಆಗೋ ಕಡೆ 2.5 ಪಲ್ಲ ಆಗಿದೆ. ದುಡ್ಡು ಬರುತ್ತೆ. ಎಲ್ಲ ಉಗ್ರಾಣದಲ್ಲಿ ಸೇರಿಸಿಟ್ಟಿದ್ದೀನಿ. ಫಸಲು ದುಡ್ಡು ಎಲ್ರಿ ಸಾಕಾಗುತ್ತೆ? ಚೀಟಿ ದುಡ್ಡು ಇದೆಯಲ್ಲ. ಚೀಟಿ ಎಲ್ಲ ಹಾಕಿದ್ದೀರಾ? ಗೊತ್ತೇ ಇಲ್ಲ ನನಗೆ. ನೀವು ಹೇಳಿರ್ಲಿಲ್ಲ ಅಷ್ಟೇ. ಹೇಳಿದ್ದಿದ್ರೆ ಈ ಹೆಂಗಸರಿಗೆ ಖರ್ಚು ಹೆಂಗೆ ಮಾಡಿಸೋದು ಅನ್ನೋದೇ ಯೋಚನೆ. ಹೇಳ್ದೆ ಇದ್ದಿದ್ದಕ್ಕೆ ನೋಡು 10 ಲಕ್ಷ ಬರುತ್ತೆ. 10 ಲಕ್ಷಕ್ಕೆ ಇನ್ನು 2 ಕಂತು ಕಟ್ಟಬೇಕು ಅಷ್ಟೇ. ಮುಂದಿನ ತಿಂಗಳು ಕೂಗ್ತೀನಿ ಅಂತ ಹೇಳಿದ್ದೀನಿ, ಕೊಡ್ತೀನಿ ಅಂತ ಹೇಳಿದ್ದಾನೆ. ಯಾರ ಹತ್ರ ಹಾಕಿದ್ದೀರಾ ಚೀಟಿ? ಅದೇ ಕಣೆ, ಸುಬ್ಬರಸನ ಓಣಿ ಸೈಕಲ್ ಶಾಮಣ್ಣ ಇದ್ದಾನಲ್ಲ ಅವನ ಹತ್ರ. ಮೇಣದ ಬತ್ತಿ ವ್ಯಾಪಾರ, ಪೆಟ್ರೋಮ್ಯಾಕ್ಸು, ಸೈಕಲ್ ಶಾಪು ಎಲ್ಲ ಇಟ್ಕೊಂಡಿದ್ದಾನಲ್ಲ ಅವನ ಹತ್ರ. ಹೆಂಡತಿ ತಂಗಿನೇ ಮದುವೆ ಆದ್ನಲ್ಲ ಆ ಸೈಕಲ್ ಶಾಮಣ್ಣನ ಅವನೇ. ಅಷ್ಟು ಬೇಕಾಗುತ್ತೆ ದುಡ್ಡು. ಕೇಶವನಾಥರ ಅಂತಸ್ತಿಗೆ ನಾವು ಸರಿಸಮನಾಗಿ ಧಾಮ್ ಧೂಮ್ ಅಂತ ಮದುವೆ ಮಾಡ್ಬೇಕಲ್ವಾ? ಭಾರತಿ, ಮದುವೆ ಮಾಡಿನೂ ಇನ್ನೂ ದುಡ್ಡು ಬಿಕ್ಕರೆ ನಾನು ನೀನು ಇನ್ನೊಂದು ಸಾರ್ತಿ ಮದುವೆ ಮಾಡ್ಕೊಂಡ್ಬಿಡೋಣ.